ದಿನ 13 ಬಾಟಲ್ ಎಣ್ಣೆ ಕುಡಿತಿದ್ದ ನಟ 250 ಸಿನಿಮಾಗಳಲ್ಲಿ ನಟಿಸಿದ್ದ ಹೀರೋ ದುರಂತ ಅಂತ್ಯ ಕಂಡಿತು ಹೇಗೆ? ಅವರ ನಟನೆ ಪ್ರೇಕ್ಷಕರ ಹೃದಯವನ್ನ ಗೆದ್ದಿತು. 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕೆಲಸ ಮಾಡಿದ್ರು. ಹಾಗಾದ್ರೆ ಯಾರು ಆ ನಟ? ನಮಸ್ಕಾರ, ಸ್ಪೀಡ್ ಫಿಲ್ಮಿಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ದಿನ 13 ಬಾಟಲ್ ಎಣ್ಣೆ ಕುಡಿತಿದ್ದ ನಟ, 250 ಸಿನಿಮಾಗಳಲ್ಲಿ ನಟಿಸಿದ್ದ ಹೀರೋ ದುರಂತ ಅಂತ್ಯ ಕಂಡಿತು ಹೇಗೆ? ಅವರ ನಟನೆ ಪ್ರೇಕ್ಷಕರ ಹೃದಯವನ್ನ ಗೆದ್ದಿತ್ತು. 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕೆಲಸ ಮಾಡಿದ್ರು. ಆದರೆ ಮಧ್ಯದ ಚಟ ಅವರ ಜೀವನವನ್ನೇ ಹಾಳು ಮಾಡಿತು. ಹಾಗಾದ್ರೆ ಯಾರು ಆ ನಟ? ಚಲನಚಿತ್ರೋದ್ಯಮದ ಅನೇಕ ಕಲಾವಿದರು ತಮ್ಮ ಪ್ರತಿಭೆಯ ಬಲದಿಂದ ಯಶಸ್ಸಿನ ಶಿಖರವನ್ನ ತಲುಪ್ತಾರೆ. ಆದರೆ ಈ ರೋಮಾಂಚಕ ಉದ್ಯಮದಲ್ಲಿ ಕೆಲಸ ಮಾಡುವುದರಿಂದ ಮಹಿಳೆಯರ ಮೇಲೆ ಮತ್ತು ಬಾಟಲಿಯ ಮೇಲೆ ಹಂಬಲ ಬರುತ್ತೆ. ಅನೇಕ ಕಲಾವಿದರು ಮದ್ಯದ ಚಟಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಂಡಿದ್ದಾರೆ. ನಟನ ಸಾವಿಗೆ ಪ್ರತಿದಿನ 12ರಿಂದ 13 ಬಾಟಲ್ಗಳ ಬಿಯರ್ ಸೇವನೆಯೇ ಕಾರಣ ಅಂತ ಹೇಳಲಾಗಿದೆ. ಹೌದು, ಯಕೃತ್ತು ವೈಫಲ್ಯದ ಹೊರತಾಗಿಯೂ ನಟ ಅತಿಯಾಗಿ ಬಿಯರ್ ಕುಡಿಯುವ ಅಭ್ಯಾಸವನ್ನ ಬಿಟ್ಟಿರಲಿಲ್ಲ. ಅಂತಹ ಒಬ್ಬ ಪ್ರತಿಭಾನ್ವಿತ ನಟ ಕಲಾಭವನ ನಟನೆ, ಹಾಡುಗಳು ಮತ್ತು ಹಾಸ್ಯದಿಂದ ಪ್ರೇಕ್ಷಕರ ಹೃದಯವನ್ನ ಗೆದ್ರು. ಆದರೆ ಅವರ ಜೀವನವು ಮದ್ಯದಿಂದ ತುಂಬಿತ್ತು. ನಾವು ಮಾತನಾಡ್ತಿರುವ ನಟ ಕಲಾಭವನ್ ಮಣಿ. ಇವರು ಕೇರಳದ ತ್ರಿಶೂರ್ ಬಳಿಯ ಚಾಲಕುಡಿಯಲ್ಲಿ ಜನಿಸಿದ್ರು. ಅವರ ನಿಜವಾದ ಹೆಸರು ರಮಣ್ ಮಣಿ. ಬಾಲ್ಯದಿಂದಲೂ ಅವರಿಗೆ ಹಾಡುಗಾರಿಕೆ, ನಟನೆ ಮತ್ತು ಮಿಮಿಕ್ರಿ ಮಾಡುವುದರಲ್ಲಿ ಒಲವಿತ್ತು. ಕಲಾಭವನ ಅನ್ನುವ ರಂಗತಂಡದಲ್ಲಿ ಕೆಲಸ ಮಾಡ್ತಾನೆ ಅವರು ಹೆಸರನ್ನ ಗಳಿಸಿದ್ರು ಮತ್ತು ಆ ಗುಂಪಿನ ಕಾರಣದಿಂದಾಗಿ ಅವರು ಕಲಾಭವನ ಮಣಿ ಅನ್ನುವ ಹೆಸರನ್ನ ಗಳಿಸಿದ್ರು. ಮಣಿ ಆಟೋ ಚಾಲಕನಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡಿದ್ರು. ಅವರು ತಮ್ಮ ಮೊದಲ ಮಲಯಾಳಂ ಚಿತ್ರದಲ್ಲಿ ಆಟೋ ಚಾಲಕನ ಪಾತ್ರವನ್ನ ನಿರ್ವಹಿಸಿದ್ರು. ನಂತರ ಅವರು ಒಟ್ಟು 250ಕ್ಕೂ ಹೆಚ್ಚು ಚಲನಚಿತ್ರಗಳನ್ನ ಮಾಡಿದ್ರು. ತಮಿಳು, ತೆಲುಗು, ಕನ್ನಡ ಮತ್ತು ಮಲಯಾಳಂ ಅನ್ನುವ 4 ಭಾಷೆಗಳಲ್ಲಿ ಕೆಲಸವನ್ನ ಮಾಡಿದ್ರು. 30ಕ್ಕೂ ಹೆಚ್ಚು ತಮಿಳು ಚಲನಚಿತ್ರಗಳನ್ನ ಒಳಗೊಂಡಿತ್ತು. ಕಲಾಭವನ್ ಮಣಿ ಒಬ್ಬ ಕಲಾವಿದ ಮಾತ್ರವಲ್ಲದೆ ಸಮಾಜ ಸೇವಕರು ಕೂಡ ಆಗಿದ್ರು. ಅವರು ಪ್ರತಿದಿನ 20 ಜನಕ್ಕೆ ಸಹಾಯ ಮಾಡ್ತಿದ್ರು. ತಮ್ಮ ಬಳಿಗೆ ಹುಡುಕಿಕೊಂಡು ಬಂದವರಿಗೆ ಇಲ್ಲ ಅನ್ನೋ ಮಾತೇ ಇಲ್ಲದೆ ತಮ್ಮಿಂದಾಗುವ ಸಹಾಯವನ್ನ ಮಾಡ್ತಾ ಇದ್ರು. ಅವರು ತಮ್ಮ ಸಹಾಯಕನ ಲಿವರ್ ಚಿಕಿತ್ಸೆಗೆ 10 ಲಕ್ಷ ರೂಪಾಯಿ ಖರ್ಚು ಕೂಡ ಮಾಡಿದ್ರಂತೆ. ಆದ್ರೆ ಇದೆಲ್ಲವೂ ಒಂದೇ ದಿನದಲ್ಲಿ ಕೊನೆಗೊಳ್ಳುತ್ತೆ. ಅವರು ಮಾರ್ಚ್ 3, 2016ರಂದು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗ್ತಾರೆ. ಅವರನ್ನ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ. ಆದ್ರೆ ಅಷ್ಟರಲ್ಲೇ ಅವರು ನಿಧನರಾಗಿದ್ರು. ಅವರ ಮರಣದ ನಂತರ ಅವರಿಗೆ ವಿಷ ಪ್ರಾಶನ ಮಾಡಲಾಗಿದೆ ಅಂತ ಶಂಕಿಸಲಾಗಿತ್ತು. ಆದರೆ ತನಿಖೆಯಲ್ಲಿ ಆತ ಪ್ರತಿದಿನ 12ರಿಂದ 13 ಬಾಟಲ್ ಬಿಯರ್ ಕುಡಿತಿದ್ದ ಮತ್ತು ಯಕೃತ್ತು ವಿಫಲ ಆದ್ರೂ ಈ ಚಟವನ್ನ ನಿಲ್ಲಿಸಲಿಲ್ಲ ಅಂತ ತಿಳಿದು ಬಂದಿತ್ತು. ಕಲಾಭವನ್ ಮಣಿ ಒಬ್ಬ ಪ್ರಮುಖ ನಟರಾಗಿದ್ದು ತಮ್ಮ ಪ್ರತಿಭೆಯಿಂದ ಖ್ಯಾತಿಯನ್ನ ಪಡೆದಿತ್ತು. ಜನರಲ್ಲಿ ಜನಪ್ರಿಯ ನಟನನ್ನಾಗಿ ಮಾಡಿತ್ತು. ಕಲಾಭವನ್ ಮಣಿ ಅವರ ನಿಜವಾದ ಹೆಸರು ರಮಣ್ ಮಣಿ. ಕೇರಳದ ತ್ರಿಶೂರ್ ಬಳಿಯ ಚಾಲಕುಡಿಯಲ್ಲಿ ಜನಿಸ್ತಾರೆ. ಮಣಿ ಅವರಿಗೆ ಹುಟ್ಟಿನಿಂದಲೇ ಕಲೆಯಲ್ಲಿ ಆಸಕ್ತಿ ಇತ್ತು. ಬಾಲ್ಯದಿಂದಲೂ ಹಾಡಾಡ್ತಾ ಇದ್ರು. ಆ ಹುಡುಗ ಮಿಮಿಕ್ರಿಯತ್ತ ಗಮನವನ್ನ ಹರಿಸ್ತಾ ಇದ್ದ. ಇದರಿಂದಾಗಿ ಅವರ ಹೆಸರು ಕಲಾಭವನ್ ಅಂತ ಹೆಸರನ್ನ ಇಡಲಾಯಿತು. ಕಲಾಭವನ ಸಮೂಹವು ವೇದಿಕೆ ಪ್ರದರ್ಶನಗಳನ್ನ ನೀಡುವ ಒಂದು ಗುಂಪಾಗಿತ್ತು. 1990ರ ದಶಕದಲ್ಲಿ ಬಹಳ ಜನಪ್ರಿಯವಾಗಿದ್ದ ಈ ಗುಂಪಿನಿಂದಲೇ ಇಂದಿನ ಪ್ರಮುಖ ಮಲಯಾಳಂ ನಟರು ಬಂದಿದ್ದಾರೆ. ಈ ಗುಂಪಿನ ಸೂಪರ್ ಸ್ಟಾರ್ ಕಲಾಭವನ್ ಮಣಿ ಅವರು ಮಿಮಿಕ್ರಿ ಕೂಡ ಮಾಡ್ತಾರೆ, ಹಾಡುಗಳನ್ನ ಹಾಡ್ತಾರೆ ಮತ್ತು ನೃತ್ಯವನ್ನ ಮಾಡ್ತಾರೆ. ತಮ್ಮದೇ ಆದ ಸಂಗೀತ ಮತ್ತು ಸಾಹಿತ್ಯದೊಂದಿಗೆ ಹಾಡುಗಳನ್ನ ಬರೆದು ವೇದಿಕೆ ಮೇಲೆ ಹಾಡ್ತಾರೆ. ಎಷ್ಟೊಂದು ಪ್ರತಿಭೆ ಇರುವ ವ್ಯಕ್ತಿಯನ್ನ ಸಿನಿಮಾ ನಿರ್ಲಕ್ಷಿಸುವುದಕ್ಕೆ ಸಾಧ್ಯ? ಚಲನಚಿತ್ರ ಲೋಕ ಅವರನ್ನ ಪೂರ್ಣ ಹೃದಯದಿಂದ ಅಪ್ಕೊಳ್ತು. ಕಲಾಭವನದಲ್ಲಿ ಮೊದಲ ಚಿತ್ರ ಮಲಯಾಳಂನಲ್ಲಿಲ್ಲ. ಅವರು ಕ್ಯಾಪ್ಟನ್ ಪ್ರಭಾಕರನ್ ಅನ್ನುವ ತಮಿಳು ಚಿತ್ರದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿಯೂ ನಟಿಸಿದ್ದಾರೆ. ಅದಾದ ನಂತರ ಅವರು ಅಕ್ಷರಂ ಚಿತ್ರದ ಮೂಲಕ ಮಲಯಾಳಂನಲ್ಲಿ ನಟಿಸಿದರು. ಆಟೋ ಚಾಲಕನಾಗಿ ವೃತ್ತಿ ಜೀವನ ಆರಂಭಿಸಿದ ಕಲಾಭವನ್ ಮಣಿ ತಮ್ಮ ಮೊದಲ ಚಿತ್ರದಲ್ಲಿ ಆಟೋ ಚಾಲಕನ ಪಾತ್ರವನ್ನ ನಿರ್ವಹಿಸಿದರು. ಹಾಸ್ಯ ಪಾತ್ರ ಇರಲಿ, ಖಳನಾಯಕನ ಪಾತ್ರವೇ ಇರಲಿ, ನಾಯಕನಾಗಿರಲಿ ಅಥವಾ ಪಾತ್ರಧಾರಿಯ ಪಾತ್ರವೇ ಇರಲಿ, ಯಾವುದೇ ಪಾತ್ರವನ್ನ ಮಣಿ ನಿಭಾಯಿಸಬಲ್ಲ ವ್ಯಕ್ತಿಯಾಗಿದ್ದ. ಇದರಿಂದಾಗಿ ಕಲಾಭವನ್ ಮಣಿ ಚಲನಚಿತ್ರೋದ್ಯಮದಲ್ಲಿ ಬೇಗನೆ ಪ್ರಸಿದ್ಧರಾದರು. ಇದು ಅವರಿಗೆ ಸರಣಿ ಅವಕಾಶಗಳನ್ನ ತಂದುಕೊಟ್ಟು ಒಂದು ಹಂತದಲ್ಲಿ ಅವರು ಮಲಯಾಳಂನ ಪ್ರಮುಖ ಸೂಪರ್ ಸ್ಟಾರ್ಗಳ ಜೊತೆಗೆ ನಟಿಸೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಮಲಯಾಳಂ ಚಲನಚಿತ್ರೋದ್ಯಮದ ಇತಿಹಾಸದಲ್ಲಿ ಅತ್ಯುತ್ತಮ ನಟ ವಿಭಾಗದಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಗೆದ್ದ ಮೊದಲ ಕೇರಳ ನಟ ಇವರಾದರು. ಮಲಯಾಳಂನ ಹೊರತಾಗಿ ಕಲಾಭವನ್ ಮಣಿ ತಮಿಳು ಮತ್ತು ತೆಲುಗು, ಕನ್ನಡ ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ. ತಮಿಳಿನಲ್ಲಿ ಅವರು ಜಮಿನಿ ಪುತಿಯ ಗೀತಾ, ಎಂತಿರನ್, ಪಾಪನಾಸಂ, ವೆಲ್ ಮತ್ತು ಕುತ್ತು ಸೇರಿದಂತೆ ರಜನಿ, ಕಮಲ್, ವಿಜಯಕಾಂತ್, ವಿಜಯ್, ಸೂರ್ಯ, ಸಿಂಬು, ವಿಕ್ರಮ್ ಮತ್ತು ಮಾಧವನ್ ಮುಂತಾದ ಪ್ರಮುಖ ನಟರ ಚಿತ್ರಗಳಲ್ಲಿ ನಟಿಸಿದ್ದಾರೆ.
ಅವರು ಒಟ್ಟು 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಎನ್ನಲಾಗ್ತಾ ಇದೆ. ಅದರಲ್ಲಿ ಕೇವಲ ತಮಿಳಿನಲ್ಲಿ 30ಕ್ಕೂ ಹೆಚ್ಚು ಚಿತ್ರಗಳು ಸೇರಿದೆ. ಅವರನ್ನ ಜನರ ಮನಸ್ಸಿನಲ್ಲಿ ಅಳಿಸಲಾಗದ ವ್ಯಕ್ತಿಯಾಗಿ ಮಾಡಿದ್ದಾರೆ. ಕಲಾಭವನ್ ಮಣಿ ತಮ್ಮ ಹುಟ್ಟೂರು ಚಾಲಕುಡಿಯಲ್ಲಿ ಮಾಡಿದ ಅನೇಕ ಒಳ್ಳೆಯ ಕಾರ್ಯಗಳು ಇಂದಿಗೂ ಕೂಡ ಜನರು ನೆನೆಸಿಕೊಳ್ತಾರೆ. ಇದಲ್ಲದೆ ಪ್ರತಿದಿನ ಕನಿಷ್ಠ 20 ಜನರು ಮಣಿಯನ್ನ ನೋಡೋದಕ್ಕೆ ಸಹಾಯ ಕೇಳೋದಕ್ಕೆ ಬರ್ತಿದ್ರು ಎನ್ನಲಾಗ್ತಾ ಇದೆ. ಮಣಿ ತನ್ನನ್ನ ಹುಡುಕುವವರಿಗೆ ತನ್ನಿಂದ ಸಾಧ್ಯವಾದಷ್ಟು ಸಹಾಯವನ್ನ ಮಾಡ್ತಿದ್ರು. ಆದರೆ ಮಾರ್ಚ್ 3, 2016ರಂದು ನಟ ಕಲಾಭವನ್ ಮಣಿ ಚಾಲಕುಡಿಯಲ್ಲಿರುವ ತಮ್ಮ ತೋಟದ ಮನೆಯಲ್ಲಿ ರಕ್ತ ವಾಂತಿ ಮಾಡಿಕೊಂಡು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರು. ಕಲಾಭವನ್ ಮಣಿ ಅವರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಅದೇ ದಿನ ನಿಧನರಾಗ್ತಾರೆ. ಅವರ ಸಾವಿನ ಬಗ್ಗೆ ವಿವಿಧ ಅನುಮಾನಗಳು ಕೂಡ ಎದ್ದುವು. ವಿಷ ನೀಡಿಕೊಳ್ಳಲಾಗಿದೆ ಅಂತ ಹೇಳಲಾಗಿತ್ತು. ಆದರೆ ತನಿಖೆಯಲ್ಲಿ ಅವರ ಸಾವಿಗೆ ಅತಿಯಾದ ಮದ್ಯಪಾನವೇ ಕಾರಣ ಅಂತ ತಿಳಿದು ಬಂದಿತ್ತು. ಕಲಾಭವನ್ ಮಣಿ ಅವರ ಮರಣದ 7 ವರ್ಷಗಳ ನಂತರ ಅವರ ಪ್ರಕರಣದ ತನಿಖೆ ನಡೆಸ್ತಾ ಇರುವ ಅಧಿಕಾರಿ ಕಲಾಭವನ್ ಮಣಿ ಅವರ ಸಾವಿಗೆ ಪ್ರತಿದಿನ 12 ರಿಂದ 13 ಬಾಟಲ್ಗಳ ಬಿಯರ್ ಸೇವನೆಯೇ ಕಾರಣ ಅಂತ ಬಹಿರಂಗಪಡಿಸಿದ್ದಾರೆ. ಹಾಗೆ ಯಕೃತ್ ವೈಫಲ್ಯದ ಹೊರತಾಗಿಯೂ ಕಲಾಭವನ್ ಮಣಿ ಅವರು ಅತಿಯಾಗಿ ಬಿಯರ್ ಕುಡಿಯುವ ಅಭ್ಯಾಸವನ್ನ ಬಿಟ್ಟಿರಲಿಲ್ಲ. ಹಾಗೆ ಯಕೃತ್ ವಿಫಲಗೊಂಡು ರಕ್ತವಾಂತಿ ಮಾಡಿಕೊಂಡಾಗ್ಲೂ ಅವರು ಬಿಯರ್ ಕುಡಿಯೋದನ್ನ ನಿಲ್ಲಿಸಲಿಲ್ಲ ಅನ್ನುವುದು ಬಹಿರಂಗವಾಗಿದೆ. ತನಿಖೆ ನಡೆಸಿದ IPS ಅಧಿಕಾರಿ ಉನ್ನಿರಾಜನ್ ಕಲಾಭವನ್ ಮಣಿ ಅವರೇ ಸಾವಿಗೆ ಕಾರಣ ಅಂತ ಹೇಳಿದ್ರು. ಇನ್ನು ದುರಂತದ ಸಂಗತಿ ಅಂದ್ರೆ ಮಾರ್ಚ್ 6, 2016ರಂದು ಅವರು ನಿಧನರಾದಾಗ ಇನ್ನು ಶವ ಪರೀಕ್ಷೆಯಲ್ಲಿ ಅದರಲ್ಲಿ ಮೀಥೈಲ್ ಆಲ್ಕೋಹಾಲ್ ಇರುವುದು ಬಹಿರಂಗ ಆಗುತ್ತೆ. ಸಿಬಿಐ ನ್ಯಾಯಾಲಯಕ್ಕೆ ಸಲ್ಲಿಸಿದ ಆರೋಪ ಪಟ್ಟಿಯಲ್ಲಿಯೂ ಇದೇ ಮಾಹಿತಿಯನ್ನ ಸೇರಿಸಲಾಗಿದೆ. ಪ್ರಸಿದ್ಧ ಕಲಾವಿದನಾಗಿದ್ರು IPS ಅಧಿಕಾರಿ ಹೇಳಿದಂತೆ ಮಣಿ ಸ್ವತಃ ತನ್ನ ಕುಡಿತದ ಅಭ್ಯಾಸದಿಂದಾಗಿ ಅಂತ್ಯವನ್ನ ಕಂಡಿದ್ದಾರೆ. ಇದಾಗಿತ್ತು ಇವರೆಗಿನ ಸ್ಪೀಡ್ ಫಿಲ್ಮಿ. ನೋಡ್ತಾ ಇರಿ ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,